ಬಾರೋ ಇಲ್ಲಿ. ಓ ಏನೇ ರಾಜಮ್ಮ, ನನಗೆ ನಾನು ಕೊಟ್ಟಿರೋದು ಒಡವೆ ಕೊಡ್ರಿ. ಕೈ ಚೈನು ಕೊಳಚೈನು ಉಂಗುರ ಅದನ್ನೆಲ್ಲ ಕೊಟ್ಟಿದ್ನಲ್ಲ, ಅದನ್ನು ಕೊಡ್ರಿ. ನಾವು ಮದುವೆ ಮಾಡ್ಬೇಕು. ನನ್ನ ಮಗಳನ್ನ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ತೀವಿ. ನನ್ನ ಅಳಿಗೆ ಕೊಡಬೇಕು. ನಾನು ಯಾರು ನನ್ನ ಮಗಳನ್ನ ಮದುವೆ ಆಗ್ತಾರ ಅವ್ರಿಗೆ ಕೊಡಬೇಕು. ಅದಕ್ಕೇನೆ ಕೊಡ್ರಿ ಅದನ್ನೆಲ್ಲ ವಾಪಸ್. ಏ ನಾವು ಕೇಳಿಲ್ಲ ಏನಿಲ್ಲ, ಕೊಟ್ಟಾರ ನೀವೇ. ಇವಾಗ ಬಂದಿದೆಯಲ್ಲ ತಾಯಿ. ಹೋಗು. ಎಲ್ಲ ದುಡ್ಡಂಬ ನಮಗೆ ಇನ್ನೊಂದು ಇಟ್ಕೊಟ್ರೆ ಬೇಕು. ನಮ್ಮ ಹುಡ್ಕೊಂಡು ಓದಿಸ್ತಾ ಇದೀವಿ, ನಮ್ದು ದುಡ್ಡೇ ಇಲ್ಲ. ಒಂದು ಇಟ್ಕೊಟ್ರಿನ ಬೇಕಮ್ಮ ನಮ್ಗಿನ್ನ. ನಾವೆಲ್ಲಿಂದ ತಗೊಂಬಂದು ಕೊಡ್ಲಿ? ಸುಮ್ಮನೆ ಹೋಗತ್ ಕಲ್ಕ. ಅಲ್ಲ ಈ ಅಮ್ಮನಿಗೆ ಏನು ಆಗ್ಲಲ್ಲಿ ಸೆಲ್ಲಾಟ್ ಆಗುತ್ತೇನಪ್ಪ? ನಮ್ಮ ಮರ್ಯಾದೆ ತೆಗಿಯಕ್ಕೆ ಬರ್ತೀರಾ? ಇಲ್ಲಿ ಆಗ್ಲಲ್ಲ ನೀವು. ಏನು ಮರ್ಯಾದೆ ತೆಗಿಬೇಕು ಅಂತ ಇದ್ರೇನು ನೀವು? ನಿಮ್ಮ ಸವಾಸನೆ ಬೇಡ. ಅದಕ್ಕೆ ನಮ್ಮ ಮಯಮ್ಮನ ನಿಮ್ಮ ಹೆಣ್ಣು ಹುಡುಗನ ಬಿಡ್ಕೊಂಬ್ಲೆ ಬೇಡ. ನಿಮ್ಮ ಅಕ್ಕ ತಂಗಿಯಾರ ನಮ್ಮ ಹೇಳೈತಿಲ್ಲ. ನಮ್ಮ ಮನೆ ಬಾಕ್ಲಕ್ಕೆ ಯಾರನ್ನ ಕಾಲಿಕ್ಕಿರಿ ನೀವು. ಸುಮ್ಮನೆ ಹೋಗತ್ ಕಲ್ಕ. ನಮ್ಗೆ ಯಾತು ಒಡವಿಲ್ಲ ಏನಿಲ್ಲ. ನಮಗೆ ಇನ್ನೂ ಬೇಕು ಇವಾಗ ದುಡ್ಡು. ನಾವೇನೇ ಇವಾಗ ಎಜುಕೇಷನ್ ಲೋನ್ ತಗೊಂಬನ ಅಂತ ಇದ್ದೀವಿ ನಮ್ಮ ಹುಡುಗನ ಓದ್ಸಾಕಿ. ನಮಗೆ ದುಡ್ಡು ಇಲ್ಲ ಅಂದರೆ ಇವಾಗ ಬಂದು ಕೊಡ್ರಿ ಅಂತ ನೀವೇನು ಏನೋ ಹಂಗೇನೆ ನಾವೇನೇನು ಕೇಳಿದ್ವಿ ನಿಮ್ಮನ್ನ? ನಾವೇ ಅಲ್ಲಿ ಬಿಡಿಸ್ಕೊಳಕ್ಕಾಗಲ್ಲ. ನಾವು ಹಂಗೆ ಬಿಟ್ಟಿದ್ದು. ಬೇಕಿದ್ರೆ ಅಲ್ಲ ಇದಾವೆ ಬಿಡಿಸ್ಕೊಂಬಂದ್ರೆ ಬಿಡಿಸ್ಕ್ಯಾ, ಇಲ್ಲ ಅಂತಂದ್ರೆ ಸುಮ್ಮನೆ ಹೋಗ್ತಾ ಇರೋ ಅಷ್ಟೇನೆ. ಥೂ ಮನಿ ಆಡ್ರು. ನನ್ನ ಮಗಳನ್ನ ಮದುವೆ ಮಾಡ್ಕೊಂತೀವಿ ಅಮ್ಮಂಗೆ ಮಾತಾಡಿ ಹಂಗೇನೆ ಹಂಗೆ ಹಿಂಗೆ ಅನ್ಕೊಂಡು ಎಲ್ಲನ ಇಸ್ಕೊಂಡು ಈಗ ನೋಡಿ ಹೆಂಗೆ ಮಾತಾಡ್ತೀರ. ನೀವೇನು ಉದ್ಧಾರ ಆಗಲ್ಲ. ನಿಮ್ಮ ಮನೆ ಬಾಕ್ಲಕ್ಕೆ ಕಾಲಿಕ್ಕಲ್ಲ ನಾನು. ಥೂ ಇನ್ನು ನೋಡು. ಏನು ಕನಾರಿ ನಿನ್ನ ಕಾಲಕ್ಕೆ ಇದೆಯಾ ಅಂದ್ರೂ ನಿನ್ನ ಮನೆ ಬಾಕ್ಲಕ್ಕೆ ಕಾಲಿಕ್ಕಲ್ಲ. ಅವಳೇ ನಮ್ಮ ರಾಜಮಾಲಿ ಇಲ್ಲಿ ಬಂದವಳೆ. ಏ ಯಾವ ಬಂದೆ? ಬಾರೀಲಿ. ಗುದ್ದಾಡ್ಬೇಡ್ರಿ ಬರ್ರಂತ ಇರತ್ತ. ನೀವು ಯಾಕೆ ಹಂಗೆ ಗುದ್ದಾಡ್ತೀರಾ? ಬಾರೆ, ನೀನೇ ಹೇಳಿದ್ದವತ್ತು. ಒಳಿಯ ಇರೋನ ಬಳಿಯ ಕೊಡು ಅಂತ ಹೇಳಿ ಎಲ್ಲ ಕೊಡಿಸ್ತಾಳೆ ನೀನು. ಈ ಊರಾಗ ಇದ್ನಿ ನನ್ನ ಬಿರುದು ಪಡ್ಕೋಬೋದು ಅಂತ ಹೇಳಿ. ನೋಡಿ ಇವ್ರು ಹೆಂಗೆ ಮಾತಾಡ್ತಾರೆ ಇಬ್ರು ಗಂಡ ಹೆಂಡ್ತಿ. ಇವಾಗ ಇಸ್ಕೊಂಡು ತಿಂಬತಕ ತಿಂದು ಥೋ ಸುಮ್ಕಿರತ್ತ ನೀನು. ಅದು ಯಾಕೆ ಹಂಗತ್ತ? ಅವರು ಇವಾಗ ಬ್ಯಾಂಕ್ ಇಕ್ಕ್ಯಾರಂತಂದು 2 ದಿನ ಸುಧಾರಿಸ ಆಮೇಲೆ ಕೊಡ್ತಾರೆ. ನಾವೀಗ ನಮ್ಮ ಹುಡುಗನ ಓದಿಸಿರ್ ಸಾಕಾಗೈತೆ. ನಾವು ಎಲ್ಲಿ ತಗೊಂಬಂದು ಕೊಡೋಣ ಹೇಳು? ನಿನಗೆ ತವ್ರ ಮನೆ ಇರಲ್ಲ. ನೀನೆಲ್ಲ ಕೈ ಚೆನ್ಗು ಪಲ್ಚೆನ್ಗು ಹಿಂಗೆ ಜಗಳ ಮಾಡ್ಕೊಂಡು ಹೋಗಿ ಬೆಳಕನಿ ಕತ್ ಕಳ್ಸರ್ಬೇಕು. ಅಯ್ಯೋ ಇವನು ಒಬ್ಬನೇ ಅಲ್ಲ ಹೇಳಿರೋದು. ಇದಾನ ನಮ್ಮ ಅಣ್ಣ ಇನ್ನೂ ಅವನು ಕರ್ತ್ ಕಳಿಸ್ತಾನ. ಅವನು ಇದ್ದಾನೆ. ಇವನು ಒಬ್ಬನೇ ಅಲ್ಲ ಇರೋದು. ನಮ್ಮ ಮನೆ ಬಾಕ್ಲಕ್ಕೆ ಕಾಲಿಕ್ಕೆ ಬೇಡ ಅಂತ ನಿಂತನ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಬರ್ತೀವಿ ನಾವು. ಥೋ ಇನ್ನಿಲ್ಲೋಡು. ನನ್ನ ಜೀವನದಾಗ ಯಾವತ್ತು ಇವನ ಮನೆ ಅಂಗ್ಲ ತುಳಿಯಲ್ಲ ನಾನು. ಬಿಡ್ರಿ ಅಮ್ಮಯ್ಯರ ಬಿಡ್ರಿ. ಅದೇನು ಗುದ್ದಾಡ್ಕೆ ಬಿಡಿ ಆತು. ಅಲ್ಲ ನೋಡಜ್ಜಿ ನಂತಾಗೆಲ್ಲ ಇಸ್ಕೊಂಡು ತಿಂಬತಕ ತಿಂದು ನಮ್ಮ ಮನೆ ಬಾಕ್ಲಕ್ಕೆ ಕಾಲಿಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾನಲ್ಲ. ಯೋಟ್ರ ಮಟ್ಟಿಗಿರ್ಬೇಡ ಇವನು. ಹೆಂಗೆ ಮಾತಾಡ್ತಾರೆ ಗಂಡ ಹೆಂಡ್ತಿ ಇಬ್ರು. ಅದಕ್ಕೆ ಮತ್ತೆ ಸರಿಯಾಗಿ ಒಂದು ಹೋಗಕ್ಕೆ ಬಂದೀನಿ. ನಾನು ತಿಂದಾರ ನೀವೇನು ಉದ್ಧಾರ ಆಗಲ್ಲ ನೀವು. ನೋಡ್ರಿ ಅದು ಎಂತ ಎಂಟತ್ತೀರ ನಾನು ನೋಡ್ತೀನಿ ಅಂತ ಹೇಳೋಗಕ್ಕೆ ಬಂದೈನಿ. ನಾವು ಎಂಥದನ ತೊತ್ತೀವಮ್ಮ. ನಮಗೆ ಗೊತ್ತು. ನಮಗೆಲ್ಲ ಚೆನ್ನಾಗಿರೋದು ತರಬೇಕು, ನಮ್ಗೆ ಒಳ್ಳೆ ಸ್ವಾಸಿ ತರಬೇಕು ಅಂಬ ನಮಗೂ ಆಸೆ ಐತೆ. ನೀನು ಅವೆಲ್ಲ ಮಾತಾಡಬೇಡ. ನಮಗೇನು ಯಾರು ಹೆಣ್ಣು ಕೊಡಲ್ಲ ಅನ್ಕೊಂಡಿನಿ ಏನು ನೀನು? ಅಯ್ಯೋ ನಾನೇನು ಯಾರು ಹೆಣ್ಣು ಕೊಡಲ್ಲ ಅಂತ ಅನ್ಲಿಲ್ಲ. ಎಂಥ ತೊತ್ತಿಯ ನೋಡೋಣ ನನ್ನ ಮಗಳಿಗಿನ್ನ. ನಾನು ಇನ್ನೆಂಥದ್ದು ಏನು ಮ್ಯಾಗಳಿಂದ ಪುರ್ಬತ್ತದಾಗಳಿಂದ ಇಳಿದು ಬತ್ತಾಳೋ ಎಂತಾಳೋ ನಿನ್ನ ಸಾಸಿ ಅಂತ ನೋಡ್ತೀನಿ ಅಂತ ಹೇಳೋಗಕ್ಕಂತ ಬಂದಿದ್ದೀನಿ. ನೋಡು ನಾನು ಈ ಮನೆ ಬಾಕ್ಲಕ್ಕೆ ಕಾಲಿಕ್ಕಲ್ಲ. ಹಾಳಾಗಿ ಹೋಗ್ತೀರ. ನಾನು ತಿಂದು ಹಾಳಾಗಿ ಹೋಗ್ತೀರ. ಅಂತ ಮಾತಾಡಬೇಡ ಕಣಿ. ಅಂಥದ್ದೇನಕ್ಕೆ ಮಾತಾಡ್ತೀಯ ನೀನು? ಅಂತ ಮಾತಾಡಬಾರ್ದು ಯಾವತ್ತೂ. ತವ್ರ ಮನೆ ಸೆನಕ್ಕಿರ್ಲಿ ಏನು ಬೇಕು. ತವ್ರ ಮನೆ ಸೆನಕ್ಕಿರ್ಲಿ ಎಂಬಕ್ಕೆ ಎಂದು ಇವಂತೂ ಹಣೆ ಬರಕ್ಕೊಂದು ಸೀರೆ ತಂದು ದುಡ್ಸ್ಯವನಿ. ಎಂದು ಒಂದು ಸೀರೆ ತಂದು ದುಡ್ಸ್ಯವನಿ ಎಂಬಂಗೆ ತವ್ರ ಮನೆ ಸೆನಕ್ಕಿರ್ಲಿ ಅಂತ ಬಯಸಾನ. ಎಮ್ಮಿನ ಎಂತಮ್ಮಿನ ಒಂದು ಪಾಪ ಮಾರಾಗಿತ್ತು ನಮ್ಮಮ್ಮ ಎಂತಳನಾಗ್ಲಿ ಇವತ್ತು ನೆನೆಸ್ಕೋಬೇಕಿಂತ ಹೊತ್ನಾಗ. ಮಾರಾಗಿತ್ತು ನಮ್ಮಮ್ಮ ಇವತ್ತು ಒಂದು ಸೀರೆನಾಗ್ಲಿ ತಂದು ದುಡ್ಸ್ಯವಳಿ. ಎಂದು ಇವ್ರ ಹಣೆ ಬರೋಕ್ಕೆ ಹೆಣ್ಮಕ್ಳು ಬಂದವ್ರೆ ಅಂತ ಎಂದೊಂದು ಕೋಳಿ ಕೊಯ್ದಿಕ್ಕವ್ರಿ. ಯಾವತ್ತು ಒಂದು ಕೋಳಿ ಕೊಯ್ದಿಕ್ಕಿಲ್ಲ. ಬರೇ ಬಂದರೆ ತಿಂಡಿ ಮಾಡಿದ್ವಿ, ಕಾಣೆ ಆತು, ಕಾಪಿ ಕಾಸ್ತೀವಿ, ಆಲೆ ಅಡುಗೆ ಮಾಡಿದ್ವಿ, ರಾತ್ರಿ ಸಾರೈತೆ ಅನ್ನ ಮಾಡ್ತೀನಿ ಎಂಬುದು ಬರೀ ಇಂಥವೇ ಇವ್ರಣೆ ಬರೋಕ್ಕೆ. ಎಂದು ಹೆಣ್ಮಗಳು ಬಂದವಳೆ ಅಂತ ಹೇಳಿ ಎಂದು ಒಂದು ಕೋಳಿ ತಂದು ಮಾಡಿಕ್ಯವ್ರಿ ರಾಣೆ ಬರೋಕ್ಕೆ. ಮಾತಾಡೋದು ನೋಡು. ಇವಳು ಬರೀ ಇಲ್ಲಿ ನೀನು ಸುತ್ತಾರ್ಕೊಂಡು ಬರೋದು ಅಷ್ಟೇ. ಹೇಳು ನಿನಗೂ ಬೇರೆ ಇಲ್ಲ ಇಲ್ಲಿ. ಇವಳೇ ನಮ್ಮ ಮರ್ಯಾದೆ ತೆಗಿಬೇಕಂತಲೇ ಬಂದವಳೆ ನಮ್ಮ ಇವಳು. ನಾವು ಕೇಳಿಲ್ಲ ಏನಿಲ್ಲ. ಇವಳು ಕೊಡು ಅಂತ ಯಾರು ಕೇಳಿದ್ರು? ಏನು ಎಂದನ ನಿನ್ನ ಮನೆ ಬಾಕ್ಲಕ್ಕೆ ನಾನು ಕೊಳ್ತೇನೆ ಉಂಗ್ರ ಕೊಡಮ್ಮ ನನ್ನ ಮಗ ಹಾಕ್ಯಂಬದಲ್ಲಿ ಕೆಟ್ಟವನೆ ಅಂತ ನಾವು ಬಂದಿದ್ವಿ. ನಿಂತು ಒಂದು ಕೊಟ್ಟಿರೋ ಋಣಕ್ಕೆ ನಮ್ಮ ಹುಡುಗ ಅಂಥವೆಲ್ಲ ಎಂದೆಂದು ಹಾಕ್ಯಂಡೇ ಇಲ್ಲ. ಅಂಥವೆಲ್ಲ ಹಾಕ್ಯಂಬನೇ ಅಲ್ಲ ನನ್ನ ಮಗ ಅಂತ ನಾನು ಹೇಳಿದ್ದೀನಿ. ಹಂಗಂದ್ರೂ ತಗೊಂಬಂದು ಕೊಟ್ಟಾರ ನೀವು. ಬೇಡ ಮಕ್ಕಾಗುತ್ತೆ ಇಸ್ಕೊಂಡು ಇಕ್ಕೊಂಡ್ವಿ. ನೀನೇನು ತಂದ್ಕೊಡು ಅಂತ ನಾವೇನು ಕೇಳಿದ್ರೆ ಬಿಡಪ್ಪ ಕೇಳಿದ್ರು ಅನ್ಬೋದಾಗಿತ್ತು. ತುಂಬ ಕಳಿಸತ್ಲಾಗ ಸಿಕ್ಕತ್ತ. ಸುಮ್ಮನೆ ಮಾತಾಡ್ತಾವಿಲ್ಲಿ. ಅಲ್ಲ ಒಂದು ಇಡ್ತಿಕ ತಿಳಿಯೋದು ಮಕ್ಕ ತಿಳಿಯೋದು ಸುಮ್ಮನೆ ಮಾತಾಡಕ್ಕೆ ಬರ್ತಾವಿಲ್ಲಿ. ನಮ್ಮ ಹುಡುಗ ನೋಡಿ ಓದ್ತಾ ಇದ್ದಾನೆ ಅಂತಾರೆ. ನನ್ನ ಇಂಥವ್ರನ್ನ ಹೆಂಗೆ ಮದುವೆ ಮಾಡ್ಕೊಂತಾರೆ ಎಂಬ ಸ್ವಲ್ಪ ಪರಿಜ್ಞಾನ ಎಲ್ಲ ಕೇಳೋಕೆ ಬಂದಿರೋದು. ಅವನು ಓದೇನಲ್ವೇನೆ ರಜಮ್ಮ. ಅದಕ್ಕೇನೆ ಅವನು ಓದೇವನ್ ಕಣೆ. ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಹಂಗೆ ಸರಿ ಹೋಗುತ್ತೆ. ಅವನು ಇನ್ನೊಂದು 2 ದಿನ ಹೋದ್ರೆ ಡಾಕ್ಟ್ರ್ ಆಗ್ತಾನೆ ಕಣೆ.
ನೀನು ಸುಮ್ಕಿರ್ಬೇಕು. ನೀನು ಮಾತಾಡಬೇಡ. ಒಗತ್ನ ಕೆಟ್ಟಿರೋದೆ ಎಲ್ಲ ನಾನು ನಿನ್ನಿಂದ. ನಿನ್ನಿಂದಲೇ ಎಲ್ಲ ಕೆಟ್ಟೋಗಿರೋದು. ಅದಕ್ಕೆ ಮತ್ತೆ ಸರಿಯಾಗಿ ಹೇಳಿ ಹೇಳಕ್ಕೆ ಬಂದಿದ್ದೀನಿ. ಇವ್ರಂತೂ ಉದ್ಧಾರ ಆಗಲ್ಲ ಜೀವನದಾಗ ನೋಡಿ, ಹೇಳಿರ್ತೇನೆ. ತೋ ಬಿಡೆ ಅತ್ತ ಹೋಗ್ಲಿ, ಸುಮ್ಕಿರತ್ತ. ಏನತ್ತ ಸುಮ್ಮನೆ ಪರದಾಡ್ತೀರ ಅಜ್ಜಿ. ಅವಳು ಏನು ಬಿಡು ಹೋಗ್ಲಿ ಅಲ್ಲ, ಅಣ್ಣ ಎಂಬುದನ್ನು ಸ್ವಲ್ಪ ಬಾಯಿ ಇಲ್ಲ ಏನಿಲ್ಲ ಹಂಗೆ ಮಾತಾಡ್ತಾ ಇದ್ದಾಳೆ. ಅಣ್ಣ ಆದ್ರೆ ನಿನಗೆ ನನಗೆ ನಮ್ಮ ಅಣ್ಣ ಇದಂಗೆ ಸಾಕು. ಇವನೇ ನೀನು ಕರ್ತು ಕಳ್ಸೋದು ಆಟ್ರಾಗೆ ಐತಿ. ಸಾಕು. ಈಸ್ತಿನ ನೋಡ್ಕೊಂಡಿರೋದು. ಈಸ್ತಿನ ಎರಡು ಕೈಯಾಗ ಉಂಡೇದಿ ಬಂದು ಕೈ ತೊಳ್ಕೊಂಡು ಉಳ್ಸಿ ಸಿಕ್ಕವ್ರೆ. ಕೊಯ್ದು ಇಕ್ಕವ್ರಿ. ಹೊಟ್ಟೆ ತುಂಬನ ಉಂಡೋಗಿದ್ದೀವಿ. ಎಂದೆಂದು ಮನೆಗೆ ಕೈ ತೊಳೆದಿಲ್ಲ ಅಣ್ಣ ಬರಕ್ಕೆ ಬಂದಂಗೆಲ್ಲ. ಮರಗಿತ್ತು ನಮ್ಮಮ್ಮರ ಸಸ್ಯಾರು ನಿನ್ನ ಸಸ್ಯಾರು ಮಾಡಿಕ್ಕವ್ರೆ. ಇಲ್ಲ ಅಂತಂದರೆ ತಮ್ಮ ಪಾಪ ಮಾಡಿಕ್ಕೈತಿ. ಇವ್ರ ಹಣೆ ಬರೋಕೆ ಎಂದೆಂದು ಹಣೆ ಬರೋಕೆ ಎಂದೆಂದು ಬರಮ್ ನೀವು ಉಂಡ್ರಿ ಅಂತ ಕರೆದು ತೊಳಸಿಕ್ಕಿಲ್ಲ ಇವ್ರ ಹಣೆ ಬರೋಕ್ಕೆ. ಅಯ್ಯೋ ಅಲ್ಲೇ ಇಲ್ಲ ಉಂಟಿದ್ರಲ್ಲಮ್ಮ, ಅದಕ್ಕೆ ಬಿಡು ಅಲ್ಲೂ ಇಲ್ಲ ಉಂಡವ್ರೆ ಅಂತ ಸುಮ್ಮನೆ ಆಗ್ತಿದ್ವಿ. ನಮಗೇನು ಗೊತ್ತು. ನೀವು ಉಂಬಲ ಅಂತಿದ್ರೆ ಬಿಡತ್ತ ಅಂತ ಸುಮ್ಮನೆ ಆಗ್ತಿದ್ವಿ. ಉಂತೀವಿ ಅಂದರೆ ಮಾಡಿಕ್ತಿದ್ವಿ ನಾವು. ಯಾರೂ ಉಂತೀವಿ ಅಂತ ಹೇಳಿ ಮುಂದಾಗಲೇ ಕೇಳಲ್ಲ. ನೀನು ಅಲೆದಲ್ಗೆ ಸರ್ ಮಾಡಿ ಸುಮ್ಮನೆ ಆಗ್ತೀಯ. ಇವತ್ತು ನಮ್ಮ ಅಣ್ಣ ಆನಂದಣ್ಣನ ಮನೆ ಇಲ್ಲ ಅಂದಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು ಹೇಳು. ಅವ್ರು ಹೆಂಗನೋ ಪಾಪ ಶಾಂತಮ್ಮ ಮಾಡಿ ಇಕ್ತಾಳೆ, ಕರೀತಾಳೆ. ನಾವಂತ ತಕ್ಕೋಗಿ ಉಂಬ್ಲಿಲ್ಲ. ನಾವು ಇಲ್ಲಿಗೆ ಸುತ್ತಾರ್ಕೊಂಡು ಬಂದ್ವಿ. ಇವಾಗ ನಿಮ್ಮ ತಗೊಂಡು ನುಸ್ಕೊಂಬದು ಬರ್ತೈತೆ ನಮಗೆ. ಬೇಡ ಅಂತ ಹೋಗ್ಲಿ ಬಿಡ್ರಿ, ಉದ್ದಾಡಬೇಡಿ, ಸುಮ್ಮನಿರಮ್ಮ. ಸುಮ್ಮನಿರೇ ಮುದ್ದಮ್ಮ. ನೀನು ಒಳಗೆ ಕರ್ಕೊಂಡೋಗಿ. ಅಲ್ಲ ನೋಡಜ್ಜಿ, ಅವಳು ಮಾತಾಡೋದ ಹೆಂಗೆ ಮಾತಾಡ್ತಾಳೆ. ಅಯ್ಯಪ್ಪ, ನಮ್ಮ ಹುಡುಗ ಒಂದು ದಿವಸಕ್ಕೂ ಹಾಕೊಂಡಿಲ್ಲ ನೋಡಮ್ಮ. ಅವಳು ಕೊಳ್ಚೆನ್ ಕೊಟ್ಟಿರೋದನ್ನ ಅವಳು ತಂದು ಕೊಟ್ಟಿರೋ ಋಣಕ್ಕೆ ಎಂತೆಂತ ಮತ್ತೆ ಕೇಳಬೇಕಾಗೈತಿ. ಮುಂದೆ ಬಿಡಿಸ್ಕೊಡ್ತಾರೆ ಬಾ. ಮುಂದೆ ಒಂದಿನ ದುಡ್ಡು ಬಂದಾಗ ಅವ್ನು ಓದಿ ಕೆಲಸ ತಗೊಂತಾನಲ್ಲ, ಅವಾಗ ದುಡ್ಡು ಅದನ್ನ ಬಿಡಿಸ್ಕೊಂತಾರಲ್ಲ, ಅವಾಗ ಕೊಡ್ತಾರೆ ಬಾ. ಅವಾಗ ಅದಕ್ಕೆ ಹಂಗೆ ಕೊಡ್ತೀವಿ ಅಂತ ಹೇಳ್ರಿ. ನಿಂದು ಯಾರಿಗೆ ಬೇಕಮ್ಮ ಬಿಸಾಕ್ತಿ ಹೋಗಿ ನಾನು ಹೇಳ್ದಿನ. ಬಿಡಿಸ್ಕೊಂಬಂದಂಗೆ ಅದು ಎಲ್ಲ ಕೊಟ್ಟು ಬಿಡಿಸ್ಕೊಬತ್ತೀನಿ. ಹೇಳ್ಕೊಳಸ್ತೀನಿ, ತಂದು ಕೊಡ್ತೀನಿ, ಹೋಗತ್ತ. ಸುಮ್ಮನೆ ಏನಕ್ಕೆ ಮಾತಾಡಕ್ಕೆ ಬಂದಿದ್ದಿಲ್ಲಿ. ನಾನಿನ್ನ ಕೇಳಕ್ಕೆ ಬರ್ತೀನಿ ನೋಡ. ತಿರ್ಗಿ ಕೊಡೋದಾದರೆ ಕೊಡ್ರಿ, ಇಲ್ಲ ಅಂತಂದರೆ ನಾನು ಯೋಟ್ ನೊಂದ್ಕೊಂಡಿರ್ತೀನ ಅಷ್ಟೇ. ನಿಮ್ಗೂ ನಾನು ನೊಂದ್ಕೊಂಡಿರೋ ಹೊಟ್ಟೆ ಆಗುತ್ತೆ ನೋಡ್ತೀರಿ. ಏನು ಅಯ್ಯೋ ರಾಮ ಹಿಂಗೆ ಇರ್ತಾರೆ ಅಮ್ಮಂಗೆ. ಏನು ಅಯ್ಯೋ ನಾವೆಲ್ಲ ನೋಡ್ಕೊಂತೀವಿ, ಕಷ್ಟ ಸುಖ ನೋಡ್ಕೊಂತೀವಿ ಅಂತ ಒಂದು ಇಸ್ಕೊಂಡು ತಿಂಬತ್ತಕ್ಕ ತಿಂದ್ರು ಮನೆ ಆಳ್ರು. ಹಾಳಾಗಿ ಹೋಗ್ತೀರಿ ನೀವೇನು. ಉದ್ಧಾರ ಆಗಲ್ ಕಂಡ್ರು, ಉದ್ಧಾರ ಆಗಲ್ಲ ನೀವೇನು. ನಾನು ಹೊಟ್ಟೆ ಉರಿಸ್ತಾ ಇದ್ದಾರೆ ಹಂಗೇನೆ. ಅಲ್ಲ, ಒಂದು ಏಟು ನಯ ಬೈ ಇಲ್ದಂಗೆ ಮಾತಾಡ್ತಾಳಲ್ಲ ನೋಡಿ. ಒಂದು ಏಟು ನಯ ಬೈ ಇಲ್ಲ. ಅವಳು ಶಾಂತಿ ಹೇಳೋಳು ಏನು. ಅವ್ನು ಹೇಳ್ಕೊಟ್ಟಿರ್ಬೇಕು ಆನಂದ. ಅವನೇ ಹೇಳ್ಕೊಟ್ಟಿರೋದು ಕಣಿ. ಅವನೇ ಹೇಳ್ಕೊಟ್ಟಿರೋದು. ಅದಕ್ಕೆ ಬಂದವಳು ಇವಳು ಎಲ್ಲ ಕೇಳೋಗು ಅಂತ ಹೇಳಿ ಹೇಳ್ಕೊಟ್ಟವ್ರಿ. ಅದಕ್ಕೆ ಅಲ್ಗೋಗಿ ಇಲ್ಲಿ ಬಂದವಳು. ದಿನ ಬಂದು ಸತ್ಯಲ್ಲ ನಮ್ಮಂತಕ್ಕೆ ಬಂದು ಬರೋಳು. ಇವಾಗ ಅಲ್ಗೋಗಿ ಬಂದವಳಿ ನೋಡು ಹೆಂಗಿದ್ದು ಮಾಡ್ತಾಳೆ. ಬಿಡ್ರತ್ತ ಯಾಕೆ ಹಂಗೆ ಗುದ್ದಾಡ್ತೀರ. ನೀವು ಇಸ್ಕೊಬಾರ್ದು ಕಣೆ ನೀವು ಮುಂದಾಗ್ಲೇನಿ. ನಾವೇನೇ ಮುಂದಾಗಲೇ ಹೇಳಿದ್ವಿ ನಿನ್ನ ಮಗಳು ಮದುವೆ ಮಾಡ್ಕೊಂತೀವಿ ಅಂತ. ಇವ್ರು ಎಲ್ಲ ಮನಸ್ಸನ್ನ ತಿಳ್ಕೊಂಡವ್ರು. ನಾವೇನೇನು ಉಸಿರು ಬಿಟ್ಟಿಲ್ಲ. ನಾವು ಅದ್ರ ಸುದ್ದಿನೇ ಎತ್ತಿಲ್ಲಮ್ಮ. ನಾವು ಅದ್ರ ಸುದ್ದಿ ಸೊಲ್ಲಂಬದು ಹೋಗಿಲ್ಲ. ಇವರೇ ತಿಳ್ಕೊಂಡಿರೋದೆಲ್ಲ ಮನಸ್ಸಿನಾಗೆ. ಬಂದು ಹಾಳಾಗಿ ಹೋಗ್ತೀರಾ, ಕೈ ಕೊಳ್ಚನೆ ಎಲ್ಲ ಕೊಡಲಿಲ್ಲ ಹಾಳಾಗಿ ಹೋಗ್ತೀರಾ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದು ಸ್ಯಾಪ್ ಹಾಕಿ ಹೋದ್ಲು ರಾಜಮ್ಮ. ನೋಡ್ರಿ ಅಲ್ಲ, ಇವಾಗ ಮುಂದಾಗ್ಲೇ ಕೊಟ್ಟು ಕುಕ್ಕೊಂಡ್ಲು. ನನ್ನ ಮಗಳನ್ನ ಮದುವೆ ಮಾಡ್ಕೊಂತಾರೆ ಅಂತ ಹೇಳಿ ಮುಂದಾಗಲೇ ಕೊಟ್ಟು ಕುಕ್ಕೊಂಡ್ಲು. ಇವಾಗ ಅವಳೆ ಬೈಕೊಂಡು ಹೋದ್ಲು. ಇವಾಗ ಇವರೇನೇ ಆತಕ್ಕೆ ಅವಳಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.